ದೇಶದ ಪ್ರತಿಯೊಬ್ಬ ಮಗುವು ಸತ್ಪ್ರಜೆಯಾಗಿ ಬೆಳೆಯಲು ಈ ನೆಲದ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ತುಂಬಬೇಕು ಎಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಅವರು ರಾಷ್ಟ್ರೋತ್ಥಾನ ಪರಿಷತ್ ವತಿಯಿಂದ ಚೇರ್ಕಾಡಿ ಗ್ರಾಮದ ಕೇಶವನಗರದ ರಾಣಿ ಅಬ್ಬಕ್ಕ ರಸ್ತೆಯಲ್ಲಿ ನಿರ್ಮಾಣಗೊಂಡ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಹಾಗೂ ರಾಷ್ಟ್ರೋತ್ಥಾನ ಪದವಿ ಪೂರ್ವ ಕಾಲೇಜು ಕಟ್ಟಡಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು. ದೇಶದ ಅಂತಃಸತ್ವ ಕುಗ್ಗುತ್ತಿದೆ. ಇದನ್ನು ತಡೆಗಟ್ಟಿ ಮಾತೃಭೂಮಿ ರಕ್ಷಿಸಲು ನೆಲ, ಜಲ, ಆಚಾರ, ವಿಚಾರ, ಕಲೆಯ ನೆಲವನ್ನು ಪ್ರೀತಿಸುವ, ಗೌರವಿಸುವ ದೊಡ್ಡ ಪಡೆಯನ್ನು ನಿರ್ಮಿಸಲು ಇಂಥ ಸಂಸ್ಕೃತಿಯ ಶಿಕ್ಷಣ ಅಗತ್ಯವಿದೆ ಎಂದರು. ದಿಕ್ಸೂಚಿ ಭಾಷಣ ಮಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಕಾರ್ಯವಾಹಕ ದತ್ತಾತ್ರೇಯ ಹೊಸಬಾಳೆ, ವಿದ್ಯಾದಾನ ಭಾರತದ ಮಣ್ಣಿನ ಗುಣ, ಪರಕೀಯರ ದಾಳಿಯಿಂದ ಭಾರತೀಯ ಶಿಕ್ಷಣ ಹಾಳಾಗಿದೆ. ಜಗತ್ತಿಗೆ ಲಕ್ಷಾಂತರ ವಿದ್ವಾಂಸರನ್ನು ನೀಡಿದ ಭಾರತದ ಶಿಕ್ಷಣ ಭೌತಿಕ ಆಧ್ಯಾತ್ಮಿಕ ಜೀವನದ ವಿಕಸನಕ್ಕೆ ಪೂರಕವಾಗಿದೆ ಎಂದು ನುಡಿದರು. ಉದ್ಯಮಿ ಸಾಧು ಸಾಲಿಯನ್, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸಂಚಾಲನ ಸಮಿತಿ ಸದಸ್ಯ ವಿಶ್ವನಾಥ್, ಕಾರ್ಯದರ್ಶಿ ಋಷಿರಾಥ್ ಉಪಸ್ಥಿತರಿದ್ದರು. ವಾಸ್ತುಶಿಲ್ಪಿ ಮೈಸೂರಿನ ಅಶ್ವಿನ್ ಕುಮಾರ್, ಅತುಲ್ ಗೋಪಿನಾಥ್ರನ್ನು ಗೌರವಿಸಲಾಯಿತು. ಏನು ಹೇಳಿದ್ರೆ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಈ ಮಹತ್ವವನ್ನು ನಮ್ಮವರು ಅರಿತಿದ್ದಾರೆ. ಆದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಿಕ್ಕಿದಂಥ ಶಿಕ್ಷಣ ಸಮಾಜದ ಹಿತವನ್ನು ಮಾಡಿಲ್ಲ, ಜನರ ಶಿಕ್ಷಣದ ಮಟ್ಟವನ್ನು ಏರಿಸಲಿಲ್ಲ, ಜನರಿಗೆ ಉದ್ಯೋಗವನ್ನು ಕೊಡುವಲ್ಲಿ ವಿಫಲವಾಯಿತು. ದೇಶದ ಬಗ್ಗೆ ಸಂಸ್ಕಾರ, ಈ ದೇಶದ ಇತಿಹಾಸವನ್ನು ಸರಿಯಾಗಿ ಪಡೆಯುವಂತಹ ಸ್ಥಿತಿಯಲ್ಲಿ ಬಂದಿದೆ. ಈಗ ಹೊಸ ಶಿಕ್ಷಣ ನೀತಿಗಳು ಬಂದಿದೆ. ಈಗ ಸೋಮನಾಥ್ ಅವರು ಏನನ್ನ ನಮ್ಮ ಭಾರತೀಯ ತಂತ್ರಜ್ಞಾನ ವಿಜ್ಞಾನಗಳ ಬಗ್ಗೆ ಅವರು ಆಸ್ಟ್ರಾನಮಿ ಬಗ್ಗೆ ಹಲವು ಮುಖಗಳಿಂದ ಅವರು ಪರಿಚಯಿಸಿಕೊಟ್ರಲ್ಲ. ನಮ್ಮ ದೇಶದ ಇಂಡಿಯನ್ ನಾಲೆಜ್ ಸಿಸ್ಟಮ್, ಭಾರತದ ಜ್ಞಾನ ಪರಂಪರೆ ಯಾವುದರ ಬಗ್ಗೆ ನಾವು ಅಭಿಮಾನವನ್ನು ತಾಳಬಹುದು, ಯಾವುದರ ಆಧಾರದ ಮೇಲೆ ಇವತ್ತಿಗೆ ತಕ್ಕಂತೆ ಅದನ್ನು ರೂಪಿಸಿ ಮರುರೂಪಿಸಿ ಕೇವಲ ಭಾರತದ ಸುಖ ಸೌಖ್ಯಕ್ಕಷ್ಟೇ ಅಲ್ಲ, ಜಗತ್ತಿಗೆ ಕೂಡ ಒಂದು ಮಾರ್ಗದರ್ಶನವನ್ನು ಕೊಡಬಲ್ಲಂತ ಸಾಮರ್ಥ್ಯವನ್ನು ಹೊಂದಿದಂಥ ಭಾರತೀಯ ಜ್ಞಾನ ಪರಂಪರೆಯನ್ನು ಪುನರುಜ್ಜೀವಿಸಿಕೊಳ್ಳುವುದಕ್ಕಾಗಿ ಇವತ್ತು ಶಿಕ್ಷಣ ನೀತಿ ಹೊಸದಾಗಿ ಬಂದಿದೆ. ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದು ಹೊಸ ಹುಟ್ಟು, ಒಂದು ಮರುಜನ್ಮ ಈ ದೇಶದ ಸಂಸ್ಕೃತಿಗಳು ಜ್ಞಾನ ಆಗಬೇಕಾಗಿದೆ.
ಸುವರ್ಣ ಕಾಲ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಸಮಾಜಕ್ಕೆ ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯವಾದ್ದು. ಮನುಷ್ಯನನ್ನಾಗಿ ಮಾಡುವ, ಒಂದು ಸಮಾಜವನ್ನ ಸುಭಿಕ್ಷವಾಗಿರಬೇಕು, ಒಂದು ರಾಷ್ಟ್ರವನ್ನ ಸುಖ ಕುಶಲತೆಯಿಂದ, ಸೌಖ್ಯದಿಂದ, ಸಮೃದ್ಧಿಯಿಂದ ಮುನ್ನಡೆಸಬೇಕಾದ್ರೆ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಸರಿಯಾಗಿರಬೇಕು. ಕೊಠಾರಿಯವರು ತಮ್ಮ ವರದಿಯಲ್ಲಿ ಮೊದಲನೇ ವಾಕ್ಯ ಬರೆದಿದ್ದಾರೆ. ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮನಾಗಿರತಕ್ಕಂತಹ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಕೂಡ ಆದರ್ಶ ಪುರುಷ. ವಾಲ್ಮೀಕಿ ರಾಮಾಯಣ ನಮ್ಮ ಕಣ್ಣ ಮುಂದೆ ಈರುವರು ಆದರ್ಶ ಪುರುಷರನ್ನು ತಂದು ನಿಲ್ಲಿಸಿದೆ. ಒಬ್ಬಾದ ಶ್ರೀರಾಮಚಂದ್ರ, ಇನ್ನೊಬ್ಬಾದ ರಾವಣ. ಶ್ರೀರಾಮಚಂದ್ರ ಆದರ್ಶ ಪುರುಷ. ಯಾವ ನೆಲೆಯಲ್ಲಿ ಸಮಾಜದಲ್ಲಿ ನಾವು ಹೇಗಿರಬೇಕು, ಸಮಾಜದಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ಶ್ರೀರಾಮಚಂದ್ರ ಆದರ್ಶ ಪುರುಷ. ಸಮಾಜದಲ್ಲಿ ನಾವು ಹೇಗಿರಬಾರದು ಅನ್ನೋದಕ್ಕೆ ರಾವಣ ಆದರ್ಶ ಪುರುಷ. ಶ್ರೀರಾಮಚಂದ್ರನೂ ಆದರ್ಶ ಪುರುಷ, ರಾವಣನೂ ಆದರ್ಶ ಪುರುಷ. ಹೇಗಿರಬೇಕು ನಾವು ಅನ್ನೋದಕ್ಕೆ ರಾಮ ಆದರ್ಶ ಅಂತ ಅದಾದರೆ, ಹೇಗಿರಬಾರದು ಅನ್ನೋದಕ್ಕೆ ರಾವಣ ಆದರ್ಶ ಪುರುಷ. ರಾಮನ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ಗಮನಿಸಿದಾಗ ನಾವೂ ಹೀಗಿರಬೇಕು, ನನ್ನ ಮಕ್ಕಳು ಹೀಗಿರಬೇಕು ಅಂತ ನಾವು ಅಂದುಕೋಬೇಕಂತೆ. ರಾವಣನ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ಗಮನಿಸಿದಾಗ ಅರೆ ನಾ ಹೀಗಿರಬಾರ್ದು, ನಾ ಹೀಗಿರಬಾರ್ದು. ರಾಮ ಅನ್ನೋ ಶಬ್ದಕ್ಕೇನೆ ಅರ್ಥ ಹಾಗೆ, ರಾವಣ ಅನ್ನೋ ಶಬ್ದಕ್ಕೇನೆ ಅರ್ಥ ಹೀಗೆ. ಹೇಗೆ ರಮಂದೇ ಯೋಗಿನಃ ಅಸ್ಮಿನ್ನಿತಿ ರಾಮಃ ರಮಯತಿ ಇತಿ ರಾಮಃ. ಯಾರಿಂದಾಗಿ ಮೂರು ಲೋಕವೂ ಕೂಡ ಸುಖ ಸಂತೋಷವನ್ನು ಅನುಭವಿಸ್ತಾ ಇದೆ ಅವನು ರಾಮ. ಯಾರಿಂದಾಗಿ ಮೂರು ಲೋಕವು ಅಳುತ್ತಾ ಇದೆ ಅವನು ರಾವಣ. ನಮ್ಮ ಮಕ್ಕಳು ಸಮಾಜದಲ್ಲಿ ಹೇಗಿರಬೇಕು? ರಾಮನಂತಿರಬೇಕು, ರಾವಣನಂತಿರಬೇಕು. ರಾಮನಂತಿರಬೇಕು ಅಂತಂದ್ರೆ ಈ ನೆಲದ ಸಂಸ್ಕೃತಿಯನ್ನು ನಾವು ಮಕ್ಕಳಲ್ಲಿ ತುಂಬಬೇಕು ಅಂತಿದ್ರೆ ಇಂತಹ ಶಾಲೆಗಳ, ಇಂತಹ ಶಿಕ್ಷಣ ಸಂಸ್ಥೆಗಳ ಅಗತ್ಯ ಇದೆ. ಇಂತಹ ಶಿಕ್ಷಣ ಸಂಸ್ಥೆಗಳ ಅಗತ್ಯ ಇದೆ. ಅದು ಇಲ್ಲದೇ ಹೋದದ್ದಕ್ಕೆ ನಾವು ಇವತ್ತಿನ ದೇಶದ ಸ್ಥಿತಿಯನ್ನು ಗಮನಿಸ್ತಾ ಇದ್ದೇವೆ. ನಮ್ಮ ಶತ್ರು ದೇಶಕ್ಕೆ ಸ್ವಾಗತವನ್ನು ಕೋರುವ, ವಿಜಯವನ್ನು ಕೊಡುವ ಮಂದಿಯನ್ನು ನಮ್ಮೊಳಗೇನೆ ನಾವು ಜನಪ್ರತಿನಿಧಿಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂತಂದ್ರೆ ಇಂತಹ ಶಿಕ್ಷಣ ಇಲ್ಲದೇ ಇದ್ದದರ, ಇಂತಹ ಶಿಕ್ಷಣ ಕೊರತೆಯ ಫಲ ಅದು.